ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ಅದಕ್ಕೆ 3 ಗ್ಲಾಸು ಬಾಸುಮತಿ ರೈಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು 1 ಕಪ್ ಇಟ್ಕೊಂಡಿದ್ದೇನೆ. ಆಮೇಲೆ ಅರ್ಧ ಕಪ್ಪು ಮೊಸರು ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ 3 ಈರುಳ್ಳಿ ಕಟ್ ಮಾಡಿದ್ದೇನೆ. ಆಮೇಲೆ ಅರ್ಧ ಟೊಮೊಟೊ ಇದೆ. ಆಮೇಲೆ ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ. ಆಮೇಲೆ ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ ಕೋಳಿ ಇದೆ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ತೇಜ್ಪತ್ತ ಮತ್ತು ಏಲಕ್ಕಿ ಮತ್ತು ದಾಲ್ಚಿನ್ನಿ ಇದು ಒಗ್ಗರಣೆಗೆ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟು ಈರುಳ್ಳಿ ಫ್ರೈ ಮಾಡಲಿಕ್ಕೆ ಇಡ್ತೀನಿ. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೇನೆ, ಬಿಸಿ ಆಗಿದೆ. ಇವಾಗ ಇದು ಹಾಕಿದ್ದೇನೆ ಗರಂ ಮಸಾಲೆ. ಇದು ಫಸ್ಟ್ ನಾವು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಈರುಳ್ಳಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಫ್ರೈ ಆಗ್ತಾ ಇರಲಿ, ಅಷ್ಟರೊಳಗಡೆ ನಾವು ಮಿಕ್ಸಿಯಲ್ಲಿ ಟೊಮಾಟೊ ಮತ್ತು ಪುದೀನ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಒಂದೇ ಸಲ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಹಾಕಿ ಆಮೇಲೆ ಈ ಮೊಸರು ಇಟ್ಕೊಂಡಿದ್ದೆಲ್ಲ ಇದನ್ನು ಇದ್ರ ಜೊತೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಫ್ರೈ ಆಗಿದೆ, ಇವಾಗ ಸ್ವಲ್ಪ ಬ್ರೌನ್ ಆಗಿದೆ. ಇವಾಗ ನಾವು ಇದಕ್ಕೆ ಕೋಳಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳೋಣ. ಹಸಿಮೆಣಸು ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ ಪೌಡ್ರು ಜಾಸ್ತಿ ಹಾಕೋಂಗಿಲ್ಲ. ಇದಕ್ಕೆ ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ 2 ಹಾಕ್ಕೊಳ್ತೀನಿ. ಸ್ವಲ್ಪ ಹಳದಿ ಪೌಡ್ರು. ಇವಾಗ ಇದಕ್ಕೆ ಇದು ಪುದೀನ ಪೇಸ್ಟು ಅರ್ದಿದ್ದೀನಲ್ಲ, ಇದಕ್ಕೆ ಹಾಕ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಲಿಕ್ಕೆ ಮುಚ್ಚಿ ಬೇಯಿಸ್ಲಿಕ್ಕೆ ಇಟ್ಬಿಡೋಣ. ಅದು ಅರ್ಧ ಬೆಂದ ಮೇಲೆ ಆಮೇಲೆ ಕುಕ್ಕರಲ್ಲಿ ರೈಸ್ ಹಾಕ್ಕೊಳ್ಬೇಕು. ಇವಾಗ ಇದು ಚಿಕನ್ ಅರ್ಧ ಬೆಂದಿದೆ. ಇವಾಗ ಇದಕ್ಕೆ ನಾವು ಅಕ್ಕಿ ಹಾಕ್ಕೊಳ್ಳೋಣ. ಇದು ಬಾಸುಮತಿ ಅಕ್ಕಿ ಆದ್ದರಿಂದ ಒಂದೇ ಸೀಟಿ ಹೊಡೆದ್ರೆ ಸಾಕಾಗತ್ತೆ, ಇಲ್ಲಾಂದರೆ ಅನ್ನ ಪೂರ ಮುದ್ದಿ ಹೋಗುತ್ತೆ. ನಾನು 3 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 5 ಗ್ಲಾಸು ನೀರು ಹಾಕ್ಕೊಳ್ತೀನಿ. ಯಾಕಂದರೆ ಇದು ಬಾಸುಮತಿ ಬೇಗ ನೀರು ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇರೆ ಅನ್ನ ಇರಬೇಕಂದ್ರೆ ಅದು 1 ಗ್ಲಾಸ್ ಕಡಿಮೆ ಹಾಕ್ತಾ ಇದ್ದೇನೆ. ಇದಕ್ಕೆ ಇವಾಗ 5 ಗ್ಲಾಸ್ ನೀರು ಹಾಕಿದೆ ನಾನು. ಇವಾಗ ಇದ್ರ ಮುಚ್ಚುಳ್ಳಿ ಹಾಕಿ ಒಂದೇ ಒಂದು ಸೀಟಿ ತೆಗೆದು ಆಮೇಲೆ ಆಫ್ ಮಾಡಬೇಕು. ಇವಾಗ ನೋಡಿ ಆಗಿದೆ, ಚೆನ್ನಾಗಾಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತೇನೆ. ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಯಾಕಂದರೆ 1 ಕಪ್ 3 ಕಪ್ಪಿಗೆ 6 ಕಪ್ ನೀರು ಹಾಕ್ತಾರೆ. ನಾನು 5 ಕಪ್ ಹಾಕಿದ್ದೇನೆ. ಯಾಕಂದರೆ ಅದು ತುಂಬ ರೈಸು ನೀರಾಗಿ ಕಿಚಡಿ ಥರ ಆಗಿಬಿಡುತ್ತೆ ಅಂತೇಳಿ ನಾನು 1 ಕಪ್ ನೀರು ಕಡಿಮೆ ಮಾಡಿದ್ದೀನಿ. ಇವಾಗ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿ. ಇವಾಗ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಪರಿಮಳನೂ ಬರ್ತಾ ಇದೆ. ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋನೂ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.